ಟಾಪಿಕ್ ಏನಂದ್ರೆ ಮಕ್ಕಳಿಗೆ ರ್ಯಾಷಸ್ ಆದಾಗ ಯಾವ ಕ್ರೀಮ್ ಹಚ್ಚಬೇಕು ಅಂಡ್ ಅದನ್ನ ಯಾವ ತರ ಟ್ರೀಟ್ ಮಾಡಬೇಕು ಅನ್ನೋದೇ ನನ್ನ ಇವತ್ತಿನ ಟಾಪಿಕ್. ನಾನು ಹಿಂದಿನ ವಿಡಿಯೋದಲ್ಲಿ ಏನ್ ಹೇಳಿದ್ನೋ ಆ ಟಾಪಿಕ್ನ ನಾನು ಇವಾಗ ತಗೊಂಡಿನಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಕ್ರೀಮ್ ಹಚ್ಚಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ. ಸೊ ಇವತ್ತಿನ ಟಾಪಿಕ್ ಅದು. ಸೊ ಯಾರ್ಯಾರು ನನ್ನ ಹಿಂದಿನ ವಿಡಿಯೋ ನೋಡಿಲ್ಲ ಪ್ಲೀಸ್ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದವರು ಲೈಕ್ ಮಾಡಿ, ಶೇರ್ ಮಾಡಂಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಂಗಿದ್ರೆ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಜಶು ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಸೊ ಬೇಗ ನಮ್ಮ ಟಾಪಿಕ್ ಹೋಗೋಣ. ಏನಂದ್ರೆ ಡೈಪರ್ ರ್ಯಾಷಸ್ ಕ್ರೀಮ್. ಯಾಕೆ ಮಕ್ಕಳಿಗೆ ರ್ಯಾಷಸ್ ಆಗತ್ತೆ ಅಂದ್ರೆ, ಯಾಕೆ ಮಕ್ಕಳಿಗೆ ರ್ಯಾಷಸ್ ಆಗುತ್ತೆ? ಒಂದು, ನಾವು ಪಾಪು ಡೈಪರ್ ಹಾಕಾದ್ಮೇಲೆ ಅದನ್ನ ನಾವು ಚೇಂಜ್ ಮಾಡ್ತಾ ಇರ್ಬೇಕು. ಅಟ್ಲೀಸ್ಟ್ ಎವ್ರಿ 4 hours ಅಥವಾ 6 hoursಗೆ ಒಂದ್ಸತಿ ಚೇಂಜ್ ಮಾಡಬೇಕು. ಅಕಸ್ಮಾತ್ ಪಾಪು ದೊಡ್ಡವನಾಗಿದ್ದಾನೆ ಅಂತ ಅಂದ್ರೆ ಅದು ಕೆಪಾಸಿಟಿ ಅಷ್ಟು kg ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಅದೇನಾಗುತ್ತೆ, ಲೀಕ್ ಆಗ್ತಾ ಬರುತ್ತೆ. ಸೊ ನಾವೇನ್ ಮಾಡ್ಬೇಕು, ಎಷ್ಟು kg ಅಂತ ಇರುತ್ತೋ ಡೈಪರ್ಸ್ ಗೊತ್ತಲ್ಲ, LMS XL XXL ಅದೆಲ್ಲ ಇರುತ್ತಲ್ಲ. ಸೊ ನಮ್ಗೆ ಎಷ್ಟು kg ಪ್ರಾಮಿನೆಂಟ್ ಸಾಕು ಅನ್ಸುತ್ತೋ ಅಷ್ಟು kg ಡೈಪರ್ಸ್ ನ ನಾವು ತಗೋಬೇಕು. ಅಷ್ಟು kg ಡೈಪರ್ ಏನ್ ಸುಸುನ ಸಸ್ಟೈನ್ ಮಾಡುತ್ತೋ ಅಷ್ಟದ್ದು ತಗೋಬೇಕು. ಅಂಡ್ ಯಾಕೆ ರ್ಯಾಷಸ್ ಆಗುತ್ತೆ ಅಂದ್ರೆ, ಮಕ್ಳಿಗೆ ನಾವು ಡೈಪರ್ ನ ಹಾಕೇ ಇರ್ತೀವಿ ಅಂಡ್ ಅಲ್ಲಿ ಏನ್ ಸ್ಕಿನ್ ಇರುತ್ತೋ ಆ ಪೋರ್ಸ್ ಏನಿರುತ್ತೋ ಅಲ್ಲಿ ಗಾಳಿ ಹೋಗಲ್ಲ. ಸೊ ರ್ಯಾಷಸ್ ಆಗುತ್ತೆ. ಆಯಿಲ್ ಅಂಶ ಏನ್ ನಮ್ಮ ಮಕ್ಕಳಲ್ಲಿ ಇರುತ್ತೋ ಸೊ ಅದೆಲ್ಲ ಆಗ ಅದು ರ್ಯಾಷಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನಾವು ಮಿಸ್ಟೇಕ್ಸ್ ಏನ್ ಮಾಡ್ತೀವಿ, ಇವಾಗ ಫಿಸಸ್ ಮಾಡ್ತಾರೆ ಅಂಡ್ ಸುಸ್ಸು ಮಾಡ್ತಾರೆ. ಅದನ್ನ ನಾವು ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ತೆಗಿಯೋಣ ಅಂತ ನಾವು ಲೇಸಿನೆಸ್ ಮಾಡ್ತೀವಿ. ಸೊ ಪ್ಲೀಸ್ ಅದನ್ನೆಲ್ಲ ಮಾಡಬೇಡಿ, ಬಿಕಾಸ್ ಅವ್ರಿಗೆ ಇರಿಟೇಟ್ ಆಗುತ್ತೆ ಸ್ಕಿನ್, ಅಲ್ಲಿಂದ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಏನ್ ವಾಶ್ ಮಾಡ್ತೀವೋ ಪಾಪುದು ಪ್ರೈವೇಟ್ ಪಾರ್ಟ್ ನಾವು ವಾಶ್ ಮಾಡ್ತೀವೋ ಅವಾಗ ನಾವೇನ್ ಮಾಡ್ಬೇಕು, ಒಂದು ಕಾಟನ್ ಕ್ಲಾತ್ ತಗೊಂಡು ನೀಟಾಗಿ ಅದನ್ನ ಒರೆಸ್ಬೇಕಾಗುತ್ತೆ. ಹಂಗೆ ನೀರ್ ಬಿಟ್ಬಿಡೋದು ಅದನ್ನೆಲ್ಲ ಮಾಡಬಾರ್ದು, ತುಂಬಾ ಸ್ಕಿನ್ ಮೇಲೆ ಪರಿಣಾಮ ಬೀಳುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಾವು ತುಂಬಾ ಎಲಾಸ್ಟಿಕ್ ಟೈಟ್ ಆಗಿರೋದು ಅಂಡ್ ಸುಸು ಎಲ್ಲ ಆಚೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಫುಲ್ ಟೈಟ್ ಆಗಿ ಫುಲ್ ಉಲ್ಚಿ ಆತರ ಹಾಕೋದು, ತಪ್ಪುಗಳನ್ನೆಲ್ಲ ಮಾಡಬೇಡಿ. ಸೊ ಅದರಿಂದ ಇರಿಟೇಟ್ ಆಗಿ ರ್ಯಾಷಸ್ ಆಗುತ್ತೆ. ಇದು ಬಂದು ಡೈಪರ್ ರ್ಯಾಷಸ್ ಆದ್ರೆ ಇನ್ನೊಂಥರ ರ್ಯಾಷಸ್ ಬರುತ್ತೆ. ಏನು, ಮುಖದ ಮೇಲೆಲ್ಲ ಬರುತ್ತೆ ಅಂಡ್ ಇಲ್ಲಿ ಕೈ ಮೇಲೆ ಕಾಲ್ ಮೇಲೆ ಅದರ ಎಲ್ಲ ಬರುತ್ತೆ. ಯಾಕೆ ಅದೆಲ್ಲ ಬರುತ್ತೆ ಅಂದ್ರೆ, ಪಾಪುಗೆ ಫಸ್ಟ್ ಹೈಜಿನ್ ಹೇಳ್ಕೊಡ್ಬೇಕು. ಡರ್ಟಿ ಹ್ಯಾಂಡ್ಸ್, ಯಾರೇ ಆಚೆ ಹೊರಗಿಂದ ಒಳಗ್ ಬಂದು ನಮ್ಮ ಮಕ್ಕಳನ್ನ ಧೂಳಲ್ಲೆಲ್ಲ ಬಂದು ಮುಟ್ಟಿದ್ರೆ ಡೆಫಿನೆಟ್ಲಿ ರ್ಯಾಷಸ್ ಆಗುತ್ತೆ. ಅಂಡ್ ಬಿಯರ್ಡ್ ಎಲ್ಲ ಇರುತ್ತೆ, ಅದರಿಂದ ಮುತ್ಕೊಟ್ರೆ ಡೆಫಿನೆಟ್ಲಿ ರ್ಯಾಷಸ್ ಆಗುತ್ತೆ. ನಾವು ತಾಯಂದಿರೋ ಏನ್ ಮಾಡ್ಬೇಕು, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಇವಾಗ ನಾವೇನ್ ಅನ್ಕೋತೀವಿ, ಅಯ್ಯೋ ಅವ್ರೇನ್ ಅನ್ಕೋತಾರೆ, ಸೀಮೆಗಿಲ್ದಿದ್ದ ಪಾಪು ಹಂಗೆ ಹಿಂಗೆ ಅಂತ ಅನ್ಕೋತಾರೆ. ನಾವ್ ಹಂಗೆಲ್ಲ ಮಾಡ್ಬಾರ್ದು, ಯಾಕಂದ್ರೆ ಅದು ನಮ್ ಪಾಪು ಅಂಡ್ ನಾವ್ ಅವನ್ನ ನೀಟಾಗಿ ಇಟ್ಕೊಂಡ್ರೆ ಸೊ ಅವಕ್ಕೆ ಏನು ರ್ಯಾಷಸ್ ಆಗಲ್ಲ. ಈ ಕಾರಣಗಳಿಂದ ಮುತ್ಕೊಡೋದು, ಆಮೇಲೆ ಬಿಯರ್ಡ್ ಅಲ್ಲಿ ಹಿಂಗೆಲ್ಲ ಅನ್ನೋದು, ಕೂದಲು ಎಲ್ಲ ತೆಗ್ದಾಗ ಅಂಡ್ ಡರ್ಟಿ ಹ್ಯಾಂಡ್ಸ್ ಅಲ್ಲಿ ಮುಟ್ಟಾಗ ಇದು ಡೆಫಿನೆಟ್ಲಿ ರ್ಯಾಷಸ್ ಆಗುತ್ತೆ. ಸೊ ನಾನು 2 ತರ ರ್ಯಾಷಸ್ಗೂ ಇವತ್ತು ಏನ್ ಸೊಲ್ಯೂಷನ್ ಅನ್ನೋದನ್ನ ತಗೊಂಡ್ಬಂದಿದ್ದೀನಿ. ಸೊ ನಾನು ನನ್ನ ಮಗನ್ಗೆ ತುಂಬಾ ಅಂದ್ರೆ ತುಂಬಾ, ಇವು ನಿಮ್ ನಂಬಲ್ಲ, ಅಬೌಟ್ 15 days ವರ್ಗು ತುಂಬಾ ಅಂದ್ರೆ ತುಂಬಾ ರ್ಯಾಷಸ್ ಆಗಿತ್ತು. ಅದು ಹಂಗೆ ಕಂಟಿನ್ಯೂ ಆಗ್ತಿತ್ತು. ನನಗೆ ಭಯ, ನಾನು ಗೂಗಲ್ ಅದು ಇದು ಎಲ್ಲ ನೋಡ್ಬಿಟ್ಟೆ. ನನಗೆ ನಿಜ ಏನಂದ್ರೆ ಏನೂ ವರ್ಕ್ ಆಗ್ಲಿಲ್ಲ. ಅಂಡ್ ಒಂದ್ ಡಾಕ್ಟರ್ ಹತ್ರ ಹೋದಾಗ ನನ್ಗೆ ಅವ್ರು ಒಂದು ಸಜೆಷನ್ ಕೊಟ್ರು. ಸೊ ನಾನು ಅದನ್ನ ಫಾಲೋ ಅಪ್ ಮಾಡಾದ್ಮೇಲೆ ನನ್ ಮಗನ್ಗೆ ನಿಜ ಅವತ್ತಿಂದ ಇವತ್ವರೆಗೂ ರ್ಯಾಷಸ್ ಆಗಿಲ್ಲ. ಸೊ ನಾನು ಯಾವ ರ್ಯಾಷಸ್ ಕ್ರೀಮ್ ಹಚ್ತಿದ್ದೆ ಅಂಡ್ ಹೆಂಗ್ ಟ್ರೀಟ್ ಮಾಡ್ತಿದ್ದೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಪ್ಲೀಸ್ ಯಾರು ವಿಡಿಯೋನ ಮಿಸ್ ಮಾಡ್ಕೋಬಿಡಿ, ವಾಚ್ ಟಿಲ್ ಎಂಡ್, ಓಕೆನಾ? ಓಕೆ, ಯಾವ್ದು ನಾನು ಕ್ರೀಮ್ ಯೂಸ್ ಮಾಡ್ತಿದ್ದೆ ಅಂದ್ರೆ, ಫಸ್ಟ್ ಡೈಪರ್ ರ್ಯಾಷಸ್ ಬಂದಾಗ ನಾನು ಇದು ಕೂಡ ಹಿಮಾಲಯ ಪ್ಯೂರ್ ಗೀಯಿಂದ ಮಾಡಿರ್ತಾರೆ, ಓಕೆನಾ? ನೋಡಿ ಈ ತರ ಇರುತ್ತೆ ಈ ರ್ಯಾಷಸ್ ಕ್ರೀಮು. ದಿಸ್ ಇಸ್ ಬೆಸ್ಟ್ ಕ್ರೀಮ್. ಇದು ತುಂಬಾ ಸಾಲಿಡ್ ಆಗಿರುತ್ತೆ ಕ್ರೀಮು. ಸೊ ನಾವೇನ್ ಮಾಡ್ಬೇಕು, ಲೈಟ್ ಸ್ವಲ್ಪ ತಗೊಂಡು ಜಸ್ಟ್ 1 ಲೇಯರ್ ಮಾತ್ರ ಹಚ್ಚಬೇಕು. ಸೊ ಡೆಫಿನೆಟ್ಲಿ ಇದರಿಂದ ರ್ಯಾಷಸ್ ಬರಲ್ಲ ಅಂಡ್ ರ್ಯಾಷಸ್ ಬೇಗ ಕಡಿಮೆ ಆಗುತ್ತೆ. ನನ್ನ ಮಗಂಗೆ ನಾನು ಇದನ್ನ ಯೂಸ್ ಮಾಡ್ತಾನೆ ಇದ್ದೀನಿ, ಇವತ್ವರೆಗೂ ನೋಡ್ಬೋದು ಖಾಲಿ ಆಗ್ತಾ ಇದೆ. ಇವತ್ವರೆಗೂ ಯೂಸ್ ಮಾಡ್ತಾ ಇದ್ದೀನಿ, ಅವತ್ತಿಂದ ಇವತ್ವರೆಗೂ ಅವನಿಗೆ ಬಂದಿಲ್ಲ ರ್ಯಾಷಸ್.
ಅಂಡ್ ಯಾವ ತರ ಆಗಿತ್ತು ಅಂದ್ರೆ ನೋಡಕ್ಕಾಗಲ್ಲ, ಅಷ್ಟು ಕೆಂಪುಗೆ ಫುಲ್ ಪಿಂಪಲ್ಸ್ ತರ ಫುಲ್ ರೆಡ್ ಆಗಿ ಫುಲ್ ಪಾಪ ಅವನಿಗೆ ತುಂಬಾ ಉರಿತಿತ್ತು ಅಂಡ್ ತುಂಬಾ ಇಚ್ಛೆ ಆಗ್ತಿತ್ತು. ನನ್ಗೂ ನೋಡಕ್ ಆಗ್ಲಿಲ್ಲ. ಅಂಡ್ ದೆನ್ ಡಾಕ್ಟರ್ ಹತ್ರ ಹೋದ್ರು ಯಾವ್ದು ಸಿಗ್ಲಿಲ್ಲ. ಅಂಡ್ ಒಂದು ಡಾಕ್ಟರ್ ಮಾತ್ರ ನನ್ಗೆ ಇದು ಸಜೆಸ್ಟ್ ಮಾಡಿದ್ರು. ಇದು ಇವಾಗ್ಲೂ ಹೇಳ್ತಿದ್ದೀನಿ, ದಿಸ್ ಇಸ್ ನಾಟ್ ಇನ್ ಪ್ರಮೋಷನ್, ನಾನ್ ಯೂಸ್ ಮಾಡಿದ್ದು, ಸೊ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಫಾರ್ ಬೇಬಿ ಸೆನ್ಸಿಟಿವ್ ಸ್ಕಿನ್, ಸೇಫ್ ಫ್ರಮ್ ಡೇ 1. ಓಕೆನಾ, ನೀವು ಡೇ 1 ಅಂದ್ರೆ ಪಾಪು ಹುಟ್ಟಿದಾಗಿಂದನೂ ಹಾಕಬಹುದು. ಬಟ್ ನಾನ್ ನಿಮ್ಗೆ ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ, ಪಾಪು ತುಂಬಾ ಚಿಕ್ಕದಿರುತ್ತೆ, ಅವಾಗ ಸ್ಕಿನ್ ಎಲ್ಲ ಬಿಚ್ಕೋತಾ ಇರುತ್ತೆ. ಸೊ ನನ್ನ ಪ್ರಕಾರ ನೀವೊಂದು 3-4 ಮಂತ್ ಇಂದ ಯೂಸ್ ಮಾಡಿ ಈ ಕ್ರೀಮ್ ನ ಅಂತ ಹೇಳ್ಬೋದು. ಮತ್ ನಾನು ಇವಾಗ್ಲೂ ಹೇಳ್ತಿದ್ದೆ, ಚೂರು ಮಾತ್ರ ಹಚ್ಕೋಬೇಕು, ಚೂರು ತುಂಬಾ ಥಿಕ್ ಆಗಿರುತ್ತೆ ಇದು ಕ್ರೀಮು. ಸೊ ಸ್ವಲ್ಪ ಮಾತ್ರ ಹಾಕಿ ಜಸ್ಟ್ 1 ಲೇಯರ್ ಹಾಕ್ಬೇಕಷ್ಟೇ. ಅಂಡ್ ಚೆನ್ನಾಗಿ ಉಜ್ಜೋದು ಅದೆಲ್ಲ ದಯವಿಟ್ಟು ಮಾಡ್ಬೇಡಿ, ಜಸ್ಟ್ 1 ಲೇಯರ್ ಇಂದ ಅಪ್ಲೈ ಮಾಡ್ಬೇಕಷ್ಟೇ. ಅಂಡ್ ಏನಿದೆ ಇದರಲ್ಲಿ ಅಂದ್ರೆ ಕೌಗಿ ಅಂಡ್ ಅಲೋವೆರಾ ಇದೆ. ಸೊ ಕೌಗಿ ಅಂದ್ರೆ ಅದು ಆಯಿಲ್ ತರ ಇರುತ್ತೆ. ಸೊ ನಾನು ಅವಾಗಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಯಾಕೆ ರ್ಯಾಷಸ್ ಆಗುತ್ತೆ ಅಂದ್ರೆ, ಅಲ್ಲಿರೋ ಆಯಿಲಿ ಅಂಶ ಹೋಗಿ ಅದಕ್ಕೆ ಪೋರ್ಸ್ ಎಲ್ಲ ಮುಚ್ಕೊಂಡಾಗ ಆಯಿಲಿ ಅಂಶ ಹೋದಾಗ ರ್ಯಾಷಸ್ ಆಗುತ್ತೆ, ಅಲ್ಲಿ ರಫ್ ಆಗುತ್ತೆ. ಸೊ ಇದ್ರಲ್ಲಿ ನೋಡಿ ಕೌಗಿ ಇದೆ, ಸೊ ಅದು ಜಿಡ್ಡಿನ ತರ. ಅಂಡ್ ಅಲೋವೆರಾ ನೈಸ್ ಸ್ಮೂತ್ ಮಾಡುತ್ತೆ. ಸೊ ಇವೆರಡು ಇದ್ರಲ್ಲಿ ಇದೆ. ಸೊ ಇಟ್ ಇಸ್ ಬೆಸ್ಟ್ ಅಂಡ್ ಸೇಫ್. ಓಕೆನಾ, ರಿಸರ್ಚ್ಡ್ ಅಂತಾನೆ ಬಂದಿದೆ, ತುಂಬಾ ಒಳ್ಳೇದು. ನೋಡಿ ಇಲ್ಲಿ ಡೈರೆಕ್ಷನ್ಸ್ ಏನ್ ಬಂದಿದೆ, ಅಪ್ಲೈ ಅ ಹಿಮಾಲಯ ಬೇಬಿ ರ್ಯಾಶ್ ರಿಲೀಫ್ ಕ್ರೀಮ್ ವಿತ್ ಪ್ಯೂರ್ ಕೌ ಗೀ ಆನ್ ದ ಕ್ಲೀನ್ ಅಂಡ್ ಡ್ರೈ ಡೈಪರ್ ಏರಿಯಾ. ಕ್ಲೀನ್ ಆಗಿ ನಾನು ಮೊದಲ ಹೇಳ್ದಂಗೆ ನಾವು ಕ್ರೀಮ್ ಹಚ್ಬೇಕಾದ್ರೆ ಅದು ಫುಲ್ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ವೈಟ್ ಮಾಡಿಬಿಟ್ಟು ಆಮೇಲೆ ಡ್ರೈ ಆಗಿರತ್ತೆ ನೋಡಿ, ಆ ಟೈಮಲ್ಲಿ ನಾವು ಈ ಕ್ರೀಮ್ ನ ಹಚ್ಬೇಕು. ಓನ್ಲಿ ಸ್ಮಾಲ್ ಕ್ವಾಂಟಿಟಿ ಹಚ್ಬೇಕಷ್ಟೇ on the rashes. Apply literally as often as necessary with each diaper change. ನಾವು ಡೈಪರ್ ಚೇಂಜ್ ಮಾಡಬೇಕು. ನಾನು ಹೇಳ್ದಂಗೆ ಡೈಪರ್ ಹಂಗೆ ಹಾಕಿದ್ರೆ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ, ವೆಟ್ ಆಗ್ತಿದೆ ಡೈಪರ್ ಅಂದ್ರೆ. ಪ್ಲೀಸ್ ಅದಕ್ಕೆ ಬೆಸ್ಟ್ ಡೈಪರ್ಸ್ ನ ನೀವು ಪರ್ಚೇಸ್ ಮಾಡಿ. ಅಂಡ್ ಡೈಪರ್ ಕ್ರೀಮು ನೀವು ಯಾವಾಗ ಹಚ್ಬೇಕು ಅಂದ್ರೆ, ನೀವು ಪಾಪುದು ಡೈಪರ್ ಚೇಂಜ್ ಮಾಡ್ತೀರಲ್ಲ ಅವಾಗ ಒಂದ್ಸತಿ ಒಂದ್ ಒದ್ದೆ ಬಟ್ಟೆಲಿ, ಯಾವಾಗ್ಲೂ ಪಾಪುನ ಕರ್ಕೊಂಡೋಗಿ ವಾಶ್ ಮಾಡಕ್ಕೆಲ್ಲ ಆಗಲ್ಲ, ಸೊ ಒಂದು ಒದ್ದೆ ಬಟ್ಟೆಲಿ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ಒಣಗಿರೋ ಬಟ್ಟೆಲಿ ನೀಟಾಗಿ ವೈಟ್ ಮಾಡ್ಬಿಟ್ಟು ಅದು ಡ್ರೈ ಆಗಾದ್ಮೇಲೆ ಚೂರು ಹಚ್ಚಿ. ಓಕೆನಾ. ಅಂಡ್ ದೆನ್ ಎಸ್ಪೆಷಲಿ ಅಟ್ ದ ಬೆಡ್ ಟೈಮ್, ಎಸ್ಪೆಷಲಿ ಯಾವಾಗ ತುಂಬಾ ನಾವು ಇವಾಗ ನಿದ್ದೆ ಮಾಡ್ಬೇಕಾದ್ರೆ ಯಾರಪ್ಪ ಡೈಪರ್ ಚೇಂಜ್ ಮಾಡ್ತಾರೆ ಅನ್ನೋದೆಲ್ಲರೂ ಅಮ್ಮಂದಿರು ಮಾಡೇ ಮಾಡ್ತಾರೆ, ಇವನ್ ನಾನು ಮಾಡಿದೀನಿ. ಸೊ ಅದಕ್ಕೆ ಆ ಟೈಮಲ್ಲಿ ನಾವು ಮಾಡಬಾರ್ದು. ಲೈಕ್ ಏನಂದ್ರೆ ಆ ಟೈಮಲ್ಲಿ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಚೇಂಜ್ ಮಾಡಿ. ಸೊ ಬೆಟರ್ ನೀವು ಬೆಡ್ ಟೈಮ್ ಅದು ಪಾಪು ಮಲಗಬೇಕಾದ್ರೆ ನಾವೇನ್ ಡೈಪರ್ ಹಾಕ್ತಿವೋ ಆ ಟೈಮಲ್ಲಿ ನೀಟಾಗಿ ಅಪ್ಲೈ ಮಾಡಿ ಬಿಡಿ. ಸೊ ಅದು ಸುಸು ಮಾಡ್ಲಿ ಫೀಸಸ್ ಮಾಡ್ಲಿ ಏನೇ ಮಾಡಿದ್ರು ಇರಿಟೇಟ್ ಆಗಬಾರ್ದಲ್ಲ. ಸೊ ಆ ಕಾರಣದಿಂದ ಪ್ಲೀಸ್ ಒಂದ್ಸತಿ ಯಾರು ಎದ್ದಿ ನೋಡಿ ಮಕ್ಳು ಏನು ತೂಕ ಆಗಿದ್ಯಾ ಡೈಪರ್ ಏನು ಎತ್ತ ಅಂತ ಪ್ಲೀಸ್ ಒಂದ್ಸತಿ ಚೇಂಜ್ ಮಾಡಿ. ಇಲ್ಲಾಂದ್ರೆ ಆಮೇಲೆ ನಾವೇ ಸಫರ್ ಮಾಡ್ಬೇಕಾಗತ್ತೆ ಅವಕ್ಕೆಲ್ಲ ರ್ಯಾಷಸ್ ಆದ್ರೆ. ಅದಕ್ಕೆ ಅಂಡ್ ಆರ್ ಎನಿ ಟೈಮ್ ವೆನ್ ಎಕ್ಸ್ಪೋಜರ್ ಟು ದ ವೆಟ್ ಡೈಪರ್ಸ್ ಮೇ ಬಿ ಪ್ರೊಲಾಂಗ್ಡ್. ಅಂಡ್ ಎನಿ ಟೈಮ್ ಯಾವಾಗಾದ್ರೂ ಓಕೆ, ಲೈಕ್ ಡೈಪರ್ ಯಾವಾಗ್ಲೂ ಹಾಕಿರ್ತೀವಿ, ಇವಾಗ ಯಾವ್ದೋ ಒಂದು ಫಂಕ್ಷನ್ ಇದೆ ಅನ್ಬಿಟ್ಟು ಹಾಕ್ಸ್ಕೊಂಡ್ ಕರ್ಕೊಂಡ್ ಹೋಗ್ತಿವಿ, ಮಧ್ಯಾಹ್ನ ಬೆಳಗ್ಗೆ ಹೋಗಿರ್ತೀವಿ ಒಂದು 10 ಗಂಟೆಗೆ, ಮತ್ತೆ ಮಧ್ಯಾಹ್ನ ಒಂದ್ 3 ಗಂಟೆಗೆ ರಿವರ್ಸ್ ಮನೆಗ್ ಬರ್ಬೇಕು, ಆ ಟೈಮ್ ವರ್ಗು ಹಂಗೆ ಇದ್ರೆ ಏನಾಗುತ್ತೆ ಮಕ್ಳಿಗೆ ತುಂಬಾ ವೆಟ್ ಆಗುತ್ತೆ. ಅದೇನಾಗುತ್ತೆ ಪಾಪು ಸ್ಕಿನ್ ತುಂಬಾ ಎಲಿಗೆಂಟ್ ಇರೋ ಕಾರಣ ಏನಾಗುತ್ತೆ ಅದು ಎಲ್ಲ ಚರ್ಮ ಎಲ್ಲ ಒಂಥರ ಪೋರ್ಸ್ ಏನಿರುತ್ತೆ ಅದೆಲ್ಲ ಮುಚ್ಕೊಂಡು ಆಯಿಲಿನೆಸ್ ಎಲ್ಲ ಡ್ರೈ ಆಗಿ ಅದಕ್ಕೆ ಇರಿಟೇಷನ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಹಚ್ಕೊಂಡಿರೋ ಕಾರಣ ಇದನ್ನೆಲ್ಲ ನೀವು ತಗೊಂಡೋಗಿ ತುಂಬಾ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಎನ್ ಪ್ರಮೋಷನ್ ವಿಡಿಯೋ, ಬಟ್ ನನಗೆ ತುಂಬಾ ಉಪಯೋಗ ಆಯ್ತು. ಈಗ ಇದ್ರಲ್ಲೇ ನಾನು ಇನ್ನೊಂದು ಹೇಳಿದೆ, ಇದು ಬಂದು ಡೈಪರ್ ರ್ಯಾಷಸ್ ಕ್ರೀಮ್, ಇದನ್ನ ಹಚ್ಚಿದ್ರೆ ಸೂಪರ್ ಆಗಿ ಬೇಗ ರಿಲೀಫ್ ಸಿಗುತ್ತೆ. ನಿಜ ಹೇಳ್ತೀನಿ ನಿಮ್ಗೆ 3 days ಅಷ್ಟ್ರಲ್ಲಿ ರಿಸಲ್ಟ್ ಸಿಗುತ್ತೆ. ಓಕೆನಾ. ನನ್ನ ಮಗನ್ ಹಿಂಗಾಗಿತ್ತು ಅಂದ್ರೆ ಏನಪ್ಪಾ ಮಾಡುದು, ಅವನು ತುಂಬಾ ಕೆರೀತಿದ್ದ, ಅದು ತುಂಬಾ ಕೆಂಪಾಗ್ಬಿಡ್ತಿತ್ತು, ಗಾಯ ತರ ಎಲ್ಲ ಆಗ್ಬಿಟ್ಟಿತ್ತು, ನಂಗೆ ತಲೆ ಕೆಟ್ಟೋಗಿತ್ತು. ಸೊ ಹಿಂಗು ಐ ಆಮ್ ಥ್ಯಾಂಕ್ ಫಾರ್ ದಟ್ ಡಾಕ್ಟರ್ ಅಂತ ಹೇಳ್ಬೋದು. ಸೊ ಇದು ಬೆಸ್ಟ್ ಕ್ರೀಮು, ಇದು ಡೈಪರ್ ರ್ಯಾಷಸ್ ಕ್ರೀಮ್. ಓಕೆನಾ. ಇನ್ನೊಂದ್ಸತಿ ಹೇಳ್ತೀನಿ, ಹಿಮಾಲಯದ ಕೌಗಿದು ಕೇಳಿದ್ರೆ ಅದು ಯೆಲ್ಲೋ ಕಲರ್ ಆಗಿತ್ತ ನೋಡಿ, ಬೇಕಾದ್ರೆ ನಿಮ್ ಲಿಂಕ್ ಬೇಕಾದ್ರೆ ನಂಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ನಿಮ್ಗೆ ನಾನು ಕಳ್ಸಿಕೊಡ್ತೀನಿ. ಓಕೆ. ಅಂಡ್ ನೆಕ್ಸ್ಟ್ ಬಂದು ನಾನು ಹೇಳ್ದೆ ಇಲ್ಲಿ ಸ್ಕಿನ್ ಮೇಲೆ ಕೈ ಕಾಲ್ ಮೇಲೆ ಏನಾದ್ರು ರ್ಯಾಷಸ್ ಆದಾಗ ಯಾವ ಕ್ರೀಮ್ ಹಾಕ್ಬೇಕು ಅಂತ. ಸಿ ಇದು ಕೂಡ ಹಿಮಾಲಯದು
ರ್ಯಾಷಸ್ ಕ್ರೀಮೇ. ಸೊ ಅದು ರ್ಯಾಷಸ್ ಕ್ರೀಮ್ ನೀವು ಅಪ್ಲೈ ಮಾಡಿದಾಗ, ಬಟ್ ಇದನ್ನು ಕೂಡ ಸ್ವಲ್ಪ ಅಮೌಂಟ್ ತಗೊಂಡು ಲೈಟ್ ಆಗಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಅಂಡ್ ಮೇನ್ ಈ ಕ್ರೀಮ್ಗಳೆಲ್ಲ ಹಚ್ಬೇಕಾದ್ರೆ ಕಣ್ಣತ್ರ, ಬಾಯಿ ಹತ್ರ, ಇಂಟರ್ನಲ್ ಪಾರ್ಟ್ಸ್ ಎಲ್ಲೂನು ಎಫೆಕ್ಟ್ ಆಗ್ದಿಲ್ದಂಗೆ ಹಚ್ಚಿ. ದಯವಿಟ್ಟು ಇಲ್ಲೆಲ್ಲ ನೀವು ಹಚ್ಚಬೇಡಿ, ಓಕೆನಾ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಫಸ್ಟ್ ನಾವು ಯಾವುದೇ ಪ್ರಾಡಕ್ಟ್ಸ್, ಯಾವುದೇ ಔಷಧಿ, ಯಾವುದೇ ತಗೊಂಡ್ರು ಮೆಡಿಕಲ್ ಶಾಪ್ ಅಲ್ಲಿ ದಯವಿಟ್ಟು ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂಡ್ ಎಕ್ಸ್ಪೈರಿ ಡೇಟ್ ನ ದಯವಿಟ್ಟು ನೀವು ಅಮ್ಮಂದಿರಾಗ್ಲಿ ಅಪ್ಪಂದಿರಾಗ್ಲಿ ಆಸ್ ಅ ಪೇರೆಂಟ್ಸ್ ಪ್ಲೀಸ್ ಅದನ್ನ ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅಂಡ್ ದೆನ್ ತಗೊಳ್ಳಿ, ಓಕೆನಾ. ಅವ್ರದ್ದು ತಪ್ಪಿದೆ ಅಂತ ಹೇಳಕ್ಕಾಗಲ್ಲ. ಅಂಡ್ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡಿದ್ದೆಲ್ಲ ಕರೆಕ್ಟ್ ಆಗಿರುತ್ತೆ, ಪ್ಲೀಸ್ ಆ ತರ ಭ್ರಮೇಲಿ ಇರ್ಬೇಡಿ. ಪ್ಲೀಸ್ ಒಂದ್ಸತಿ ಏನಿದೆ ಜಸ್ಟ್ 1 minute ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲಿದೆ ನೋಡ್ಕೊಂಡು ಅಂಡ್ ಎಕ್ಸ್ಪೈರಿ ಡೇಟ್ ಎಲ್ಲಿವರೆಗೂ ಇದೆ ಅದು ನೋಡ್ಕೊಂಡು ದೆನ್ ಅಪ್ಲೈ ಮಾಡಿ. ಅಂಡ್ ಈ ಕ್ರೀಮ್ಗಳನ್ನ ಡೈರೆಕ್ಟ್ ಸನ್ಲೈಟ್ ವರ್ಗೂ ಬಿಡಂಗಿಲ್ಲ, ಓಕೆನಾ. ಸೊ ದಟ್ ಅದೇನೇನೋ ಏನದು ಹಾಳಾಗತ್ತೆ ಕ್ರೀಮ್. ಸೊ ಡೈರೆಕ್ಟ್ ಸನ್ಲೈಟ್ ಬೀಳೋ ಜಾಗದಲ್ಲಿ ಇಕ್ಬೇಡಿ, ಕೂಲ್ ಸರ್ಫೇಸ್ ಅಲ್ಲಿ ಇಕ್ಕಿ. ಅಂಡ್ ಇಲ್ಲಿ ಮೆನ್ಷನ್ ಮಾಡಿದರೆ ಇಟ್ಸ್ ಓನ್ಲಿ ಫಾರ್ ಅನ್ ಎಕ್ಸ್ಟರ್ನಲ್ ಯೂಸ್, ಓಕೆನಾ, ನಾಟ್ ಅನ್ ಇಂಟರ್ನಲ್ ಯೂಸ್. ಎಕ್ಸ್ಟರ್ನಲ್ ಯೂಸ್ ಮಾತ್ರ ನೀವು ಇದನ್ನ ಅಪ್ಲೈ ಮಾಡಬಹುದು. ನೋಡಿ, ಕಣ್ಣತ್ರ, ಆಮೇಲೆ ಕಿವಿ ಹತ್ರ ಎಲ್ಲೋ ಆಗಿದೆ ಅಂತ, ಆಮೇಲೆ ಎಲ್ಲೋ ಬಾಯಿ ಹತ್ರ ಎಲ್ಲೋ ಆಗಿದೆ ಅಂತ ದಯವಿಟ್ಟು ಈ ತರ ತಪ್ಪುಗಳನ್ನ ಮಾಡ್ಬಿಡಿ. ಅಂಡ್ ಮೋರೋವರ್ ಇಲ್ಲೆಲ್ಲೋ ಕೈಯಲ್ಲಿ ಆಗ್ಬಿಟ್ಟಿದೆ ಅಂತ ಇಲ್ಲಿ ಹಚ್ಬಿಟ್ಟು ಆಮೇಲೆ ಪಾಪು ಬಾಯಿಗೆ ಇಟ್ಕೊಂಡ್ರೆ ಅದೆಲ್ಲ ಒಳಗೋಗುತ್ತೆ. ಸಿ ಪ್ಲೀಸ್ ಆ ತರ ಎಲ್ಲ ಮಾಡಬೇಡಿ. ರ್ಯಾಷಸ್ ಆಗಿದೆ ಅಂದ್ರೆ ನೋಡಿ ಮಲ್ಕೊಂಡಿದ್ದಾಗ ಪಾಪು ಲೈಟ್ ಆಗಿ ಹಚ್ಚಿ, ಬಟ್ ನೀವು ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಮಕ್ಕಳ ಬಗ್ಗೆ, ಓಕೆನಾ. ಸೊ ಇವತ್ತಿನ ವಿಡಿಯೋ ನಾನು ಏನ್ ಹೇಳಿದೀನಿ, ನಿಮ್ಗೆ ಲಿಂಕ್ ಬೇಕಾದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಸೊ ದಿಸ್ ಆರ್ ದ 2 creams, ಒಂದು ರ್ಯಾಷಸ್ ಕ್ರೀಮ್ ಅಂಡ್ ದ ಡೈಪರ್ ರ್ಯಾಷಸ್ ಕ್ರೀಮ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ವಿಡಿಯೋಸ್ ಏನೇನು ನೀವು ನೋಡಿಲ್ಲ ಇವತ್ವರೆಗೂ ಪ್ಲೀಸ್ ಅದ್ ನೋಡಿ. ಎಲ್ಲ ಬೇಬಿ ಬಗ್ಗೆನೇ ಟಿಪ್ಸ್ ಹಾಕಿದೀನಿ. ಅಂಡ್ ಮುಂದೇನು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಫೇಸ್ ಬಗ್ಗೆ, ಹೇರ್ಸ್ ಬಗ್ಗೆ, ಇನ್ನು ಮೇನ್ ಹೋಮ್ ರೆಮಿಡೀಸ್ ಬಗ್ಗೆ ಇನ್ನು ನನ್ಗೆ ಗೊತ್ತಿರೋಷ್ಟು ಎಕ್ಸ್ಪೀರಿಯನ್ಸ್ ನಂಗೇನಿದೆ ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡಬೇಕು ಅಂತ ಅನ್ಸಿ ನಾನು ವಿಡಿಯೋಸ್ ಮಾಡಿ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋಸ್ ಹಾಕಿದಾಗ, ಕಂಟೆಂಟ್ಸ್ ಹಾಕಿದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಯಾರ್ಯಾರು ಇನ್ನೂ ನಾನು ಜಶು ವ್ಲಾಗ್ಸ್ ಚಾನಲ್ಸ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಎಲ್ರು ಮಾಡಿ. ಅಂಡ್ ಇವಾಗ ನಿಮ್ ವಿಡಿಯೋಸ್ ನೋಡಿದೀರಾ, ಹಂಗೆ ನಿಮ್ಮ ಫ್ರೆಂಡ್ಸ್ ಪಾಪುಗಳಿರ್ತವೆ, ಇಲ್ಲ ನಿಮ್ಮ ಅಜ್ಜಿ, ಅತ್ತೆ, ನಿಮ್ಮ ಅಕ್ಕ, ಅವ್ರು ಯಾರ್ಯಾರ್ದು ಪಾಪು, ಮೊಮ್ಮಗಳು, ಅದು ಇದು ಪಾಪುಗಳೆಲ್ಲ ಇರ್ತಾರಲ್ಲ, ಸೊ ಅವ್ರ ಅಮ್ಮಂದಿರ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಫ್ರಮ್ ಸ್ಟಾರ್ಟಿಂಗ್ 0 month ಇಂದ ಹಿಡ್ದಿ ಟಿಲ್ ಎಂಡ್ ಡೈಪರ್ ನಾವು ಪಾಪುಗಳಿಗೆ ಎಲ್ಲಿವರೆಗೂ ಹಾಕ್ತೀವೋ ಅಲ್ಲಿವರೆಗೂ ಈ ರ್ಯಾಷಸ್ ಅನ್ನೋ ದೊಡ್ಡ ಸಮಸ್ಯೆ ಎಲ್ಲ ತಾಯಂದಿರಿಗೂ ಕಾಡ್ತಾ ಇರುತ್ತೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಪ್ಲೀಸ್ ಎಲ್ರು ಜಶು ವ್ಲಾಗ್ಸ್ ನ ಎಲ್ಲರೂ ಎಲ್ಲ ಹೇಳಿ, ಎಲ್ರು ಜಶು ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಪೋರ್ಟ್ ಮಾಡಿದ್ರೆ ಖಂಡಿತ ಇನ್ನಷ್ಟು ತುಂಬಾ ಉಪಯೋಗಕರವಾದ ವಿಡಿಯೋಸ್ ನ ಕಂಟೆಂಟ್ಸ್ ನ ನಾನು ಹಾಕಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟರ್ಸ್ ಅಂಡ್ ಪ್ಲೀಸ್ ಜಶು ವ್ಲಾಗ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.